ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬೆಳಿಗ್ಗೆ ಗುಂಡಾಚಾರ್ಯರು ಗರ್ಭಗುಡಿ ಬಾಗಿಲು ತೆಗೆದಾಗ ಅಮ್ಮನವ್ರ ಪಾದದ ಹತ್ರ ಬೆಕ್ಕೂತಿತ್ತಂತೆ. ಉತ್ಸವದ ಹಿಂದಿನ ರಾತ್ರಿ ಶ್ರೀಚಕ್ರವನ್ನ ನಾವು ಎಲ್ಲಿಗೆ ಸ್ಥಳಾಂತರಿಸ್ತೀವಿ, ಅದನ್ನ ಎಲ್ಲಿ ಕೊಂಡೊಯ್ತೀವಿ ಅನ್ನೋದನ್ನೆಲ್ಲ ನಾಳೆ ನಿರ್ಧಾರ ಮಾಡಿ ಹೇಳ್ತೀನಿ. ಯಾಕೋ ನನಗೆ ಅನುಮಾನ, ನಮ್ಮನ್ನ ಬಿಟ್ಟು ಶ್ರೀಚಕ್ರನ ನೀನೇ ಲಪ್ಟಾಯಿಸೋ ಯೋಜನೆ ಏನಾದರೂ ಹಾಕಿದ್ಯಾ ಅಂತ. ಜಗತ್ತನ್ನೇ ಗೆಲ್ಲೋದಕ್ಕೆ ಹೊಟ್ಟಿದೀವಿ, ಒಬ್ರನ್ನೊಬ್ರು ನಂಬಬೇಕು. ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲಿ ಯಾರು ಯಾರನ್ನು ನಂಬೋದು ಬೇಡ. ಆ ಚಕ್ರದಲ್ಲಿ ನಿಮಗೆ ಎಷ್ಟು ಪಾಲಿದೆಯೋ ನನಗೂ ಅಷ್ಟೇ ಪಾಲ್ ಬಂದ್ಬಿಡ್ಬೇಕು. ಆಮೇಲೆ ನೀವು ಜಗತ್ತನ್ನಾದ್ರೂ ಆಳ್ಕೊಳ್ಳಿ, ತೊಟ್ಲನ್ನಾದ್ರೂ ತುಕ್ಕೊಳ್ಳಿ. ಆ ಶ್ರೀಚಕ್ರಕ್ಕೋಸ್ಕರ ಜನ್ಮ ಜನ್ಮಾಂತರಗಳಿಂದ ನಾವು 3 ಜನ ಪ್ರಯತ್ನ ಪಡ್ತಿರೋದು ನಿನ್ಗೂ ಗೊತ್ತು, ನಮಗೂ ಗೊತ್ತು ವಿರೂಪಾಕ್ಷ. ಈ ಜನ್ಮದಲ್ಲಿ ಶ್ರೀಚಕ್ರ ನಮಗೆ ದಕ್ಕೋ ಕಾಲಕ್ಕೆ ಕಡೆಗಳಿಗೆನಲ್ಲಿ ನೀನೊಬ್ಬನೇ ಮೋಸ ಮಾಡಿ ಅದನ್ನ ಪಡೆಯೋದಕ್ಕೆ ನೋಡ್ತಿದ್ಯಾ ವಿರೂಪಾಕ್ಷ? ಅದಕ್ಕೆ ನಾವು ಬಿಡೋದಿಲ್ಲ. ಸಾರಿ, ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಏನೇ ಆಗ್ಲಿ, ವಿರೂಪಾಕ್ಷ ಒಬ್ನೇ ಶ್ರೀಚಕ್ರ ನುಂಗೋದಕ್ಕೆ ನಾನ್ ಬಿಡೋದಿಲ್ಲ. ಹೌದು ಮಾರಿಗುಡಿ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಇವತ್ತು ರಾತ್ರಿ ಏನೋ ನಡೆಯುತ್ತೆ ಅಂತ ನನ್ನ ಒಳಮನಸ್ಸು ಹೇಳ್ತಾ ಇದೆ. ಅಮ್ಮನ ಚಿತ್ತ ಏನಿದೆಯೋ ನೋಡೋಣ. ಅಜ್ಜಯ್ಯ, ಬಂಗಾರಿ ಕಾಣಿಸ್ತಿಲ್ಲ. ಅವ್ರಿಗೆಲ್ಲ ಹೆದರ್ಕೊಂಡು ಓಡ್ ಹೋಗಿದ್ದಾನೆ. ಅವನಿಗೇನು ತೊಂದರೆ ಆಗಲ್ಲ ಅಲ್ವಾ? ಗೊತ್ತಿಲ್ಲ. ಸುನೀತಾ ತಾನು ಗರ್ಭಿಣಿ ಅಲ್ಲ ಅನ್ನೋ ಸತ್ಯನ ಜಗ್ಗಿಗೆ ತಿಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಜಗ್ಗಿ ಕೋಪ ಬಂದು ಸುನೀತಾಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾನ ಮಾವ? ಗೊತ್ತಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅವಾಂತರಗಳ ಮೇಲೆ ಅವಾಂತರ. ಇಂಥ ಅಪಶಕನೆ ಯಾವತ್ತೂ ನಡೆದಿರಲಿಲ್ಲ. ಜನ ಇಲ್ಲ, ಭಕ್ತರಿಲ್ಲ, ದೇವಸ್ಥಾನ ಬೇಕು ಅನಿಸ್ತಿತ್ತು. ಇದೆಲ್ಲ ಪರಿಹಾರ ಆಗೋದು ಯಾವಾಗ? ಗೊತ್ತಾಗ್ತಾ ಇಲ್ಲ. ಚಕ್ರಾಪುರಿಲಿ ಏನೋ ನಡೆಯುತ್ತೆ.
ಅಕಸ್ಮಾತ್ ಗುರಿ ತಪ್ಪಿಬಿಟ್ರೆ ಈ ವಿರೂಪಾಕ್ಷ ಶಾಸ್ತ್ರಿಗಳು ಉಳ್ಕೊಬಿಡ್ತಾರೆ. ನಾನು ಸಿಕ್ಕಾಕೊಬಿಡ್ತೀನಿ. ಅವ್ರು ಉಳಿಬಾರ್ದು. ಗುರಿ ಸರಿಯಾಗಿದೆಯಂತ ಒಂದ್ಸರ್ತಿ ನೋಡೇ ಬಿಡೋಣ. ಸರಿಯಾಗಿದೆ ಗುರಿ. ಈಗ ಈ ಕಲ್ಲೆತ್ತಿ ಹಾಕಿದ್ರೆ ವಿರೂಪಾಕ್ಷ ಶಾಸ್ತ್ರಿಗಳು ಪಡ್ಚ. ನಾನು ಸುಂದರಿನ ಕೊಲೆ ಮಾಡಿದವನಿಗೆ ನಾನು ಸರಿಯಾದ ಶಾಸ್ತಿ ಮಾಡಲೇಬೇಕು. ಕಲ್ಲು ಯಾರು ನನ್ನನ್ನು ಕೊಲ್ಲೋದು ಪ್ರಯತ್ನ ಪಟ್ಟಿದ್ದಾರೆ. ಯಾರಿರ್ಬೋದು? ಶ್ರೀಕಾಂತ, ಹರೀಶ, ಎಲ್ ಸತ್ರು? ಏನಿದು ವಿರೂಪಾಕ್ಷ? ಬೆಳಗ್ಗೆ ದೇವಸ್ಥಾನನ ಬಿಟ್ಟು ಈ ಕಡೆ ಪಾದ ಬೆಳೆಸಿದ್ಯಾ? ರಾತ್ರಿ ನಿದ್ದೆ ಸಾಕಾಗ್ಲಿಲ್ಲ ಅನ್ಸುತ್ತೆ ನಿನ್ಗೆ. ನಮ್ಮ ಕೆಲಸ ಪೂಜೆ ರಾತ್ರಿ ಹೊತ್ತೆ ಅಲ್ವಾ ವಿರೂಪಾಕ್ಷ? ನಿನ್ನೆ ರಾತ್ರಿ ಮಾತ್ರ ಅಲ್ಲ, ನಾನು ಸುದೀರ್ಘ ನಿದ್ರೆ ಮಾಡಿ ಅದೆಷ್ಟೋ ವರ್ಷಗಳೇ ಆಯಿತು. ವರ್ಷಗಳ ಮಾತು ಬೇಡ, ನಿನ್ನೆ ರಾತ್ರಿ ಮಾತ್ರ ಹೇಳು. ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಿದ್ಯಾ? ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ ಕಾಲ ರುದ್ರಸಿದ್ದೇಶ್ವರ ಕಡಿಕೆ? ನಾನು ಎಲ್ಲೂ ಹೋಗಿರಲಿಲ್ಲ. ಇಲ್ಲೇ ನನ್ನ ತಾಯಿ ಪೂಜೆ ಮಾಡ್ತಿದ್ದೆ. ನಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ಅಷ್ಟ ದೋಷ ನಿವಾರಣಾ ಪೂಜೆ ಮಾಡ್ತಿದ್ದೆ. ಹಾಗಿದ್ರೆ ನನ್ನ ಮನೆಗೆ ಬಂದಿದ್ಯಾರು? ನಿನ್ನೆ ರಾತ್ರಿ ನನ್ನ ಮನೆಗೆ ಬಂದಿದ್ದು ನೀನೇ ಅಲ್ವಾ? ನಾನು ಯಾಕೆ ನಿಮ್ಮ ಮನೆಗೆ ಬರಲಿ? ಯಾವುದೋ ಬೇಟೆ ಸಿಕ್ಕಿತ್ತು, ಹುಡ್ಕೊಂಡು ಹೋಗಿದ್ದೆ, ತಪ್ಪಿಸ್ಕೊಂಡ್ಬಿಡ್ತು. ಸತ್ಯ ಒಪ್ಕೋ ಮಾರಿಗುಡಿ, ಇದು ನಿಮ್ಮೂರಲ್ಲ. ಎಂಥ ಬೇಟೆ, ಏನು ಬೇಟೆ, ಯಾರನ್ನ ಬೇಟೆಯಾಡೋದಕ್ಕೆ ಹೋಗಿದ್ದೆ? ಹೇ ಪೂಜಾರಿ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಸತ್ಯ ಬಾಯಿ ಬಿಡಿಸೋ ನಾನು. ಇನ್ಸ್ಪೆಕ್ಟರ್ ಮಾರಿಗುಡಿ ಅಂದ್ರೆ ಗಡಗಡ ಹೆದರ್ಕೊಂಡು ನಡಗ ಹೋಗ್ತಾರೆ ನಾನು ಕೊಡೋ ಟ್ರೀಟ್ಮೆಂಟ್ಗೆ. ನೀನು ನನ್ನ ಹತ್ರನೇ ಸತ್ಯ ಹೇಳು, ಬಾಯಿ ಬಿಡು, ಲೊಟ್ಟೆ ಲೊಸ್ಕೆ ಅಂತೆಲ್ಲ ವಿಚಾರಣೆ ಮಾಡಕ್ ಬರಬೇಡ. ನೀನ್ ಈ ರೀತಿಯೆಲ್ಲ ನನ್ನ ಹತ್ರ ಮಾತಾಡಿದ್ರೆ ನಾನೇ ಒದ್ದು ಒಳಗಡೆ ಹಾಕ್ತೀನಿ. ಜೇಬ್ಗಳ್ರು ದುಂಡಾವರ್ತಿ ಮಾಡುವಂತ ಪೋಲಿಗಳ ಹತ್ರ ಇಟ್ಕೋ ಈ ನಿನ್ನ ಧಮ್ಕಿನ. ಇದು ಚಕ್ರಾಪುರಿ, ಇಲ್ಲಿ ನಾನು ದೇವರು. ಒಂದು ಮಾತು ಹೇಳಿದ್ರೆ ಸಾಕು,
ನೀನು ಉಟ್ಟ ಬಟ್ಟೆನ ಹರಿದು ಹಾಕಿ ನಿನ್ನನ್ನು ಒದ್ದು ಊರಿಂದ ಆಚೆ ಓಡಿಸ್ತಾರೆ. ಹುಷಾರ್. ಈಗೇನಾಯ್ತು ವಿರೂಪಾಕ್ಷ? ಯಾಕೆ ಹೀಗೆ ಹುಚ್ಚುಚ್ಚಾಗಾಡ್ತಿದ್ಯಾ? ಏನಾಯ್ತು ಹೇಳೋ. ನಿನ್ನೆ ರಾತ್ರಿ ನನ್ನ ಮನೆಗೆ ನನ್ನನ್ನು ಕೊಲ್ಲೋದಕ್ಕೆ ಯಾರೋ ಬಂದಿದ್ದಾರೆ. ಅದು ಬೇರೆ ಯಾರೋ ಅಲ್ಲ, ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು. ಖಂಡಿತ ಸುಳ್ಳು. ಖಂಡಿತ ನಾನಂತೂ ಅಲ್ಲ. ಇದೇನಮ್ಮ ದೇವಸ್ಥಾನದಿಂದ ಇಷ್ಟು ಬೇಗ ಬಂದೆ? ಶೇಖರಿ, ನೀನು ಹೇಳಿದ್ದೆಲ್ಲ ನಿಜನೇ ಕಣೋ. ಮುಂಚೆ ಇಲ್ಲ ಅಮ್ಮನವ್ರ ನೋಡಿದ್ರೆ ಸಾಕ್ಷಾತ್ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನ್ನೇ ನೋಡ್ದಂಗೆ ಆಗ್ತಿತ್ತು. ಆದರೆ ಯಾಕೋ ಏನೋ ಅಮ್ಮನವ್ರ ಮುಖದಲ್ಲಿ ಕಳೆನೇ ಇಲ್ಲ ಕಣೋ. ಹೋಮ್ಮ, ನಾನು ಅಪ್ಪಂಗೆ ಹೇಳಿ ನೋಡಿದೆ. ಅವರು ಅದು ಯಾವುದೋ ಗುಂಗಿನಲ್ಲಿದ್ದರು. ಆದರೆ ಅಮ್ಮನವ್ರ ಮುಖದಲ್ಲಿ ಯಾಕೆ ಕಳೆಗುಂದಿದೆ ಅನ್ನೋ ಪ್ರಶ್ನೆಗೆ ಮಾತ್ರ ಯಾರ ಹತ್ರನೂ ಉತ್ತರ ಇಲ್ಲ. ಹಿಂದೆ ಹೀಗೆ ಉತ್ಸವ ಕಾಲದಲ್ಲಿ ಅಮ್ಮನವ್ರ ದರ್ಶನ ಅಂದರೆ ಅದೆಂಥ ವೈಭವ. ಅಮ್ಮನವ್ರ ಮುಖ ನೋಡ್ತಿದ್ರೆ ಹಾಗೆ ಮೈ ಮರೆತು ನಿಂತುಬಿಡ್ತಿದ್ವಿ. ಆ ಮುಖದಲ್ಲಿ ಎಂಥ ಶಾಂತಿ, ಏನು ತೇಜಸ್ಸು, ಅದೆಂಥ ಜೀವಂತಿಕೆ. ಬೆಳಿಗ್ಗೆ ಒಂದು ಸಾರ್ತಿ ಅಮ್ಮನವ್ರ ದರ್ಶನ ಮಾಡಿಬಿಟ್ರೆ ಸಾಕು, ಇಡೀ ದಿವಸ ಚೇತೋಹಾರಿಯಾಗಿರೋದು. ಎಷ್ಟು ಕೆಲಸ ಮಾಡಿದ್ರೂ ದಣಿವನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಹೌದು ಕಣಶೇಖರಿ, ಅಮ್ಮನವ್ರ ದರ್ಶನಕ್ಕೆ ಯಾವಾಗ ತಪ್ಪಿಸ್ಕೊಂಡ್ರು ಇಂಥ ಕಾಲದಲ್ಲಿ ತಪ್ಪಿಸ್ಕೊತಿರ್ಲಿಲ್ಲ ನಾನು. ಅಂಥದ್ದು ಇವತ್ತೇನೋ ಮಂಕ್ ಬಡ್ದಂಗೆ ಆಗಿತ್ತು ದೇವಸ್ಥಾನ. ಈಕ್ ಬಡಿಯತ್ತೆ ಸೂತ್ಕದ ಮನೆಯಲ್ಲಿ ಅಂತಾರಲ್ಲ, ಹಾಗಿತ್ತು ಪ್ರಾಂಗಣ ಎಲ್ಲ. ಒಂದು ಗಳಿಗೆನೂ ಅಲ್ಲಿರಬೇಕು ಅಂತ ಅನಿಸ್ಲೇ ಇಲ್ಲ ನನಗೆ. ಅದಕ್ಕೆ ಹೊರಟು ಬಂದ್ಬಿಟ್ಟೆ. ಸೂತ್ಕವೋ, ಶ್ರಾದ್ದವೋ, ಸಂಕಟವೋ, ಸಂಭ್ರಮವೋ, ನಾನು ಮಾಡೋ ಪ್ರಸಾದದ ಕೆಲಸ ಅಂತೂ ಮಾಡಲೇಬೇಕಲ್ಲಮ್ಮ. ನಾ ಹೊರಡ್ತೀನಿ ಮನೆ ಕಡೆ ಜೋಪಾನ. ತಾಯಿ, ನೀನೇ ಹೇಗೆ ಕಳಾಹೀನವಾಗಿಬಿಟ್ರೆ ನಮ್ಮಂಥ ಹುಲುಮಾನವರಲ್ಲಿ ಜೀವಗಳು ಹೇಗೆ ಉಳಿಯುತ್ತೆ? ನಿನ್ನ ದರ್ಶನದಿಂದ ನಮ್ಮ ಬದುಕು ಚಿರಂತನವಾಗಬೇಕು. ನಿತ್ಯ ಬದುಕಿಗೆ ಚೇತನವಾಗಬೇಕು. ಬೇಡ ತಾಯಿ, ಯಾವುದೇ ಕಾರಣಕ್ಕೂ ನಿನ್ನ ಪ್ರಭೆನ ಕಳ್ಕೋಬೇಡ. ನೀನು ಯಾವತ್ತೂ ಯಾವಾಗಲೂ ಪ್ರಜ್ವಲಿಸ್ತಿರಬೇಕು. ನಾವು ಅದನ್ನು ಕಣ್ಣು ತುಂಬ್ಕೋಬೇಕು ತಾಯಿ. ನನ್ನ ಸಾವನ್ನ ಬಯಸ್ತೀಯ ತಾಯಿ ನೀನು? ನೇರವಾಗಿ ನೀನು ನನ್ನನ್ನು ಕೊಲ್ಲಬಹುದಾಗಿತ್ತಲ್ಲ. ಅದು ಬಿಟ್ಟು ಬೇರೆ ಯಾರನ್ನೋ ಕಳಿಸಿ ನನ್ನ ಕೊಲ್ಸೋ ಸಾಹಸ ಸಂಚು ಮಾಡ್ತಾ ಇದೀಯಾ. ಯಾಕೆ? ಯಾಕೆ ಅಂದ್ರೆ ನಾನ್ ನಿನ್ನನ್ನು ಕಟ್ಟಿ ಹಾಕಿದ್ದೀನಿ. ನೀನೇನು ಮಾಡೋದಕ್ಕಾಗಲ್ಲ ನನ್ನನ್ನ. ನೀನೆಲ್ಲಿ ಕೂತಿದ್ಯೋ ಅಲ್ಲೇ ಕೂತಿರ್ಬೇಕು. ನಿನ್ನ ಕೈ ಕಟ್ಟಿರುವ ಕಂಕಣ ಮಲ್ಲವಾಗಿದೆ. ನನ್ನ ರಕ್ತವನ್ನ ದಾರ ಎರೆದಿದ್ದೀನಿ. ಅದಕ್ಕೆ ನಿನಗದು ದಿಗ್ಬಂಧನ. ನಿನ್ನ ಸರ್ವ ಶಕ್ತಿಗಳನ್ನು ನಿಶಕ್ತಿ ಮಾಡುವಂಥ ಬಂಧನ ಅದು.
ನನ್ನನ್ನು ಕೊಲ್ಲೋದಕ್ಕೆ 100 ಅಲ್ಲ 1000 ಜನನ ಕಳಿಸಿದ್ರು ನೀನು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ನನ್ನನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಈಗ ಅಸುರನಾಗಿ ಬೆಳೆದಿದ್ದಾನೆ ಈ ವಿರೂಪಾಕ್ಷ ಶಾಸ್ತ್ರಿ. ನನ್ನ ಆಯುಸ್ಸು ಗಟ್ಟಿಯಾಗಿದೆ. ನಿನ್ನ ಸವಾಲನ್ನೇ ಗೆದ್ದು ನಿನ್ನನ್ನೇ ಸೋಲಿಸಿದವನು ಈ ವಿರೂಪಾಕ್ಷ ಶಾಸ್ತ್ರಿ. ಮಹಾಪ್ರಖರ ತೇಜಪುಂಜ ಸೂರ್ಯಕೋಟಿ ಸಮಪ್ರಬಳಾದ ಶ್ರೀ ಶ್ರೀ ತ್ರಿಪುರ ಸುಂದರಿ ಅಮ್ಮನವರನ್ನೇ ಮಂಕ ಮಾಡಿ ಕತ್ತಲು ಮಾಡಿದ್ದೀನಿ. ಈ ಕಂಕಣ ಈಗ ಮೈಲಿಗೆ ಆಗಿದೆ. ನಾನು ಕಂಕಣ ಕಟ್ಟಬಾರ್ದು ಅಂತ ಹೇಳಿ ಅದೆಷ್ಟು ಆಟ ಆಡ್ತೀನಿ. ತಡೆಯೋಕೆ ಸಾಧ್ಯ ಆಯ್ತಾ? ಬಾ ಬಾದ್ರಿಂದ ಅದು ಹೇಗೆ ಬರ್ತೀಯ ನಾನು ನೋಡ್ತೀನಿ. ಇನ್ನು 20 ದಿನ ಅಷ್ಟೇ. ಶ್ರೀಚಕ್ರಧಾರಿಣಿ ಅನ್ನೋ ಹೆಸರು ಹೊಗಳಿಕೆ ನಿನಗಿರೋದಿಲ್ಲ. ಶ್ರೀಚಕ್ರಧರ ವಿರೂಪಾಕ್ಷ ಶಾಸ್ತ್ರಿ ನಾನು. ತಡೆಯೋದು ಹೇಗೆ ತಡಿತೀಯ ನಾನು ನೋಡ್ತೀನಿ. ತೋರ್ಸು ನಿನ್ ಶಕ್ತಿನ, ತೋರ್ಸು ನಿನ್ನ ಮಹಿಮೇನ. ಶ್ರೀಚಕ್ರಧರ ವಿರೂಪಾಕ್ಷ ಶಾಸ್ತ್ರಿ. ಹುಡುಗಿ, ದೇವಸ್ಥಾನದ ಮುಂದೆ ರಂಗೋಲಿ ಇಡೋದು ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ರಂಗೋಲೆ ಮುಗಿದಿದೆ, ಎಲ್ಲ ಖಾಲಿ. ಖಾಲಿ ಆಗಿರೋದನ್ನ ಇಟ್ಕೊಂಡು ಏನು ಮಾಡಲಿ? ಮತ್ತೆ ತುಂಬಿಸ್ಕೋಬೇಕಲ್ಲ ಇದನ್ನ. ಯಾವುದನ್ನು ಖಾಲಿ ಬಿಡಬಾರ್ದು ಅಂತ ನೀವೇ ಹೇಳಿದ್ರಿ. ಆಯ್ತಾಯ್ತು, ನೆಲಕ್ಕೆ ಬಿಡೋ ರಂಗೋಲಿನ ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬರಬೇಕಾ? ಅದನ್ನು ಹೊರಗಡೆ ಮಾಡ್ಕೋಬೇಕು. ಹೊರಗಡೆನೂ ಏನೂ ಇಲ್ಲ, ಅಲ್ಲೂ ಎಲ್ಲ ಶೂನ್ಯ. ಶೂನ್ಯದಿಂದ ಸೃಷ್ಟಿ ಸಾಧ್ಯ ಇಲ್ಲ ಅಲ್ವಾ?